ಒಂದು ಸಮಯ ಆಯ್ತು, ಜನ ಅವ್ರ ಕೆಲಸನ ಅವ್ರು ಮಾಡ್ಕೊಳ್ಳೋದಿಕ್ಕೆ ಎಲ್ಲಿಂದನಾದ್ರೂ ಸಾಲ ತಗೊಂತಾ ಇದ್ರು. ಈಗ ಲೋನ್ ಇಸ್ಕೊಂಡ್ಮೇಲೆ ಬಡ್ಡಿ ಕಟ್ಟಲೇಬೇಕಲ್ವಾ, ಇಂಟ್ರೆಸ್ಟ್. ಅದಕ್ಕೆ ನಮಗೆ ಅದ್ರ ಮೇಲೆ ಯಾವ ಇಂಟ್ರೆಸ್ಟೂ ಇಲ್ಲ. ಬಡ್ಡಿ ಉಳಿಸೋದಿಕ್ಕೋಸ್ಕರ ಜನ IPO ಇಂದ ಶೇರ್ ಮಾರ್ಕೆಟ್ ಇಂದ ದುಡ್ಡು ಮಾಡಿದ್ರು. ಆದ್ರೆ ಶೇರ್ ಮಾರ್ಕೆಟ್ನಲ್ಲಿ ರಿಸ್ಕ್ ಅಂತೂ ಇದ್ದೇ ಇದೆ, ನೀವಂತೂ ನೋಡೇ ಇರ್ತೀರಾ. ಅದಕ್ಕೋಸ್ಕರನೇ ಸ್ಟಾರ್ಟ್ಅಪ್ನ ದುನಿಯಾ ಒಂದು ದಾರಿನ ಕಂಡು ಹಿಡಿದಿದೆ. ಅದರಲ್ಲಿ ರಿಸ್ಕ್ ಇಲ್ಲ, ಕೇವಲ ನಿಮ್ಮ ಕೆಲಸದ ಮೇಲೆ ಪ್ರೀತಿ ಇರಲಿ. ಕೆಲವರಿದ್ದಾರೆ, ಅವ್ರ ಹತ್ರ ತುಂಬಾ ದುಡ್ಡಿದೆ, ನೀವು ನಿಮ್ಮ ವ್ಯಾಪಾರದಲ್ಲಿ ಅವರಿಗೆ ಭಾಗ ಕೊಡಿ, ಮತ್ತೆ ನೀವು ದುಡ್ಡು ತಗೊಳ್ಳಿ. ಯಾರ ಐಡಿಯಾದಲ್ಲಿ ದಮ್ಮಿದೆಯೋ ಅವ್ರಿಗೋಸ್ಕರ ತೆಗೆಯುತ್ತೆ IDFC ಫಸ್ಟ್ ಬ್ಯಾಂಕ್ ನ ಖಜಾನೆ. ಅದರಲ್ಲಿರೋದು ಬರೋಬ್ಬರಿ 100 ಕೋಟಿ. ಮತ್ತು ಈ ದುಡ್ಡು ಬದಲಾಯಿಸಬಹುದು ಇಲ್ಲಿ ಬರುವಂತಹ ಒಬ್ಬ ಐಡಿಯಾ ಬಾಸ್ ನ ಹಣೆಬರಹ ಮತ್ತು ಇಂಡಿಯನ್ ಸ್ಟಾರ್ಟ್ಅಪ್ ನ ಚಿತ್ರಣ. ಹಾಗಾದ್ರೆ ಇನ್ಯಾಕೆ ತಡ? ಹಾಗಾದ್ರೆ ಕರೆಯೋಣ ಐಡಿಯಾ ಬಾಸ್ ನ ಇನ್ವೆಸ್ಟಿಂಗ್ ಟೈಟನ್ಸ್, ದೇಶದ ಮೊದಲ ಆರ್ಗನೈಸ್ ಶೂ ಮ್ಯಾನುಫ್ಯಾಕ್ಚರರ್. ಲಿಬರ್ಟಿ ಶೂಸ್ ನ ಮಾರ್ಕೆಟಿಂಗ್ ಮ್ಯಾವ್ರಿಕ್ ಅನುಪಮ್ ಬನ್ಸಲ್. ಅವಾರ್ಡ್ ವಿನ್ನಿಂಗ್ ಜರ್ನಲಿಸ್ಟ್ ಮತ್ತು ಆಂಟ್ರಪ್ರನರ್ ಶಿ ದ ಪೀಪಲ್ ಮತ್ತು ಗಾಯತ್ರಿಯ ಫೌಂಡರ್ ಶೈಲಿ ಚೋಪ್ರಾ. ಪುರಾಣದ ಆಯುರ್ವೇದ ಜ್ಞಾನವನ್ನ ಈಗಿನ ಮಾಡರ್ನ್ ಬಿಸ್ನೆಸ್ಗೆ ಜೊತೆ ಸೇರಿಸಿ ಪ್ರತಿ ಮನೆ ಬಾಗಿಲಿಗೆ ತಲುಪಿಸುವಂತವರು. ಪರಂಪರೆ ಮತ್ತು ಪರಿವರ್ತನೆಯ ಪರ್ಫೆಕ್ಟ್ ಕಾಂಬಿನೇಷನ್. ಯಂಗ್ ಆಂಟರ್ಪ್ರಿನರ್ಸ್ ನ ಫೇವರೇಟ್ ಅರ್ಜುನ್ ವೈದ್ಯ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಇಂಡೋರ್ ನಿಂದ ಅಮೆರಿಕ ತನಕ ವ್ಯಾಪಾರ ಬೆಳೆಸಿರುವ ಸೀರಿಯಲ್ ಇನ್ವೆಸ್ಟರ್ VC ಫ್ರಮ್ ವಾಷಿಂಗ್ಟನ್ DC ಸಂದೇಶ್ ಶಾರದಾ. ಟೈಟನ್ಸ್, ನೀವಂತೂ ನಿಮ್ಮ ಸೂಪರ್ ಪವರ್ನ ತಗೊಂಡ್ಬಂದಿದ್ದೀರಾ, ಬಟ್ ನಾವು ಕೂಡ ನಿಮಗೆ ಒಂದು ಸೂಪರ್ ಪವರ್ನ ಕೊಡ್ತಾ ಇದ್ದೀವಿ. ನಿಮ್ಮೆಲ್ಲರ ಹತ್ರ ಬ್ಲಾಕ್ ಬಜಾರ್ ಇದೆ. ಬ್ಲಾಕ್ ಬಜಾರ್ನ ಕೆಲಸ ಏನಪ್ಪಾ ಅಂತಂದ್ರೆ, ಈ ವೇದಿಕೆ ಮೇಲೆ ಪ್ರಸ್ತುತಪಡಿಸುವಂತಹ ಐಡಿಯಾಗಳಲ್ಲಿ ನಿಮಗೆ ಯಾವ್ದಾದ್ರು ಇಷ್ಟ ಆದ್ರೆ ಐಡಿಯಾ ಬಾಸ್ನ ಬದಲಾಗಿ ಇದಕ್ಕೆ ಪೂರ್ತಿ ನಾನೊಬ್ನೇ ಇದಕ್ಕೆ ಇನ್ವೆಸ್ಟ್ ಮಾಡಬಹುದು ಅನ್ಸೋದಾದ್ರೆ ನೀವು ಬ್ಲಾಕ್ ಬಜಾರ್ನ ಒತ್ಬಹುದು. ಅದನ್ನ ಒತ್ತಿದ ತಕ್ಷಣ ಬೇರೆ ಎಲ್ಲಾ ಟೈಟನ್ಸ್ ಇದರಲ್ಲಿ ಇನ್ವೆಸ್ಟ್ ಮಾಡೋ ಹಾಗೆ ಇಲ್ಲ. ಮತ್ತೆ ನೀವು ಒಬ್ರೇ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಆದ್ರೆ ನೀವು ಬ್ಲಾಕ್ ಬಜಾರ್ ಒತ್ತದ ಮೇಲೆ ಕೂಡ ಇನ್ವೆಸ್ಟ್ ಮಾಡಲಿಲ್ಲ ಅಂದ್ರೆ ಆಗ ಆ ಅವಕಾಶ ಬೇರೆ ಟೈಟನ್ಸ್ ಹತ್ರ ಹೋಗುತ್ತೆ. ಆಮೇಲೆ ನೀವು ಇಡೀ ಎಪಿಸೋಡ್ ಆ ಬ್ಲಾಕ್ ಬಜಾರ್ನ ಬಳಸೋ ಹಾಗಿಲ್ಲ. ಓಕೆನಾ? ಡನ್. ಟೈಟನ್ಸ್, ನಿಮ್ಮೆಲ್ಲರಿಗೂ ತಿಳಿಸಲೇಬೇಕು, ನಮಗೆ ನಾಲೆಜ್ ಪಾರ್ಟ್ನರ್ ಆಗಿ IITM ಅವರು ಜಾಯ್ನ್ ಆಗಿದ್ದಾರೆ. ಇವರ ಇನ್ಕ್ಯುಬೇಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಇವ್ರ ಹತ್ರ ಹೋಗುವಂತ 10 ಐಡಿಯಾಗಳಲ್ಲಿ 8 ಐಡಿಯಾ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗೇ ಆಗುತ್ತೆ. ಮತ್ತು ಅದೇ IITM ಗ್ಲೋಬಲ್ ರಿಸರ್ಚ್ ಫೌಂಡೇಶನ್ ನ CEO ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮಿಸ್ಟರ್ ಮಾಧವ್ ನಾರಾಯಣ್, CEO IITM ಗ್ಲೋಬಲ್ ರಿಸರ್ಚ್ ಫೌಂಡೇಶನ್. ನಿಮಗೆ ತುಂಬ ಹೃದಯದ ಸ್ವಾಗತ ಸರ್. ಮತ್ತೆ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ನೀವು ಕೂಡ ನಮ್ಮ ಜರ್ನಿಯಲ್ಲಿ ಕೈ ಜೋಡಿಸ್ತಾ ಇರೋದಕ್ಕೆ. ಥ್ಯಾಂಕ್ ಯು. ಪ್ರೌಡ್ ಮೂಮೆಂಟ್ ಫಾರ್ ಅಸ್ ಟು ಬಿ ಪಾರ್ಟ್ನರಿಂಗ್ ವಿತ್ ಐಡಿಯಾ ಬಾಸ್. ಪ್ರಪಂಚದಲ್ಲಿ ಇಂಡಿಯಾ ಇಸ್ ದಿ 3rd ಲಾರ್ಜೆಸ್ಟ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್. 1,60,000 ಸ್ಟಾರ್ಟ್ಅಪ್ಸ್ ರಿಜಿಸ್ಟರ್ ಆಗಿದೆ. ಆದರೆ 70% ಇದರಿಂದ ಆರ್ ಬೇಸಿಕಲಿ ಫ್ರಮ್ ಮೆಟ್ರೋಪಾಲಿಟನ್ ಸಿಟೀಸ್. ಐಡಿಯಾಸ್ಗಳಿಗೆ ಭಾಷೆ ಇಲ್ಲ ಅದಕ್ಕೆ, ಮತ್ತು ಪಿನ್ ಕೋಡ್ ಇಲ್ಲ, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಜನರು ಕೂಡ ಇಲ್ಲ. ಹಾಗಾಗಿ ನಾವು ಎನ್ಕರೇಜ್ ಮಾಡಲೇಬೇಕಾಗತ್ತೆ. ಇಂಡಿಯಾ ಇಸ್ ಎ ಹ್ಯೂಜ್ ಗೋಲ್. ಬೈ 2030 ದೇ ಶುಡ್ ಹ್ಯಾವ್ ಅಬೌಟ್ ಮಿಲಿಯನ್ಸ್ ಸ್ಟಾರ್ಟ್ಅಪ್ಸ್. ಮತ್ತು ಆ ಗೋಲ್ನ ರೀಚ್ ಮಾಡೋದಕ್ಕೆ ತಲುಪೋದಕ್ಕೆ ಇಟ್ ಈಸ್ ನಾಟ್ ಪಾಸಿಬಲ್ ಜಸ್ಟ್ ಫೋಕಸಿಂಗ್ ಆನ್ ದ ಮೆಟ್ರೋಪಾಲಿಟನ್ ಸಿಟೀಸ್. Ideas are there everywhere. We should nurture them and bring them to the main platform. And Idea Boss has got a great vision and hence we want to partner.